ನೋಡಿ 6 ಏನ್ ಕೊಟ್ಟಿದ್ದಾರೆ. ದ ಹಾಲೋ ಸ್ಪಿಯರ್ ಇನ್ ವಿಚ್ ದ ಸರ್ಕಸ್ ಮೋಟರ್ ಸೈಕ್ಲಿಸ್ಟ್ ಪರ್ಫಾರ್ಮ್ಸ್ ಇಸ್ ಸ್ಟಂಟ್ಸ್ ಹ್ಯಾಸ್ ಎ ಡಯಾಮೀಟರ್ ಆಫ್ 7 ಮೀಟರ್. ಫೈಂಡ್ ದ ಏರಿಯಾ ಅವೈಲಬಲ್ ಟು ದ ಮೋಟರ್ ಸೈಕ್ಲಿಸ್ಟ್ ಫಾರ್ ರೈಡಿಂಗ್ ಅಂತ ಕೊಟ್ಟಿದ್ದಾರೆ. ನೀವು ಸರ್ಕಸ್ ಅಲ್ಲಿ ನೋಡಿರ್ತೀರಲ್ವಾ, ಈ ರೀತಿ ಒಂದು ಹಾಲೋ ಸ್ಪಿಯರ್ ಇರುತ್ತೆ. ಒಳಗಡೆ ಮೋಟರ್ ಸೈಕ್ಲಿಸ್ಟ್ ಏನ್ ಮಾಡ್ತಾನೆ, ಮೋಟರ್ ಸೈಕಲ್ ನಡೆಸ್ತಾನೆ, ಒಳಗಡೆ ರೈಡ್ ಮಾಡ್ತಾನೆ. ಓಕೆ, ಸೊ ಅದರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 7 ಮೀಟರ್ ಅಂತ ಡಯಾಮೀಟರ್ ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ? ಎಷ್ಟು ಫೈಂಡ್ ದ ಏರಿಯಾ ಅವೈಲಬಲ್ ಅಂದ್ರೆ ಎಷ್ಟು ಏರಿಯಾ ಅವೈಲಬಲ್ ಇದೆ ಅಂತ. ಈಸಿ ಅಲ್ವಾ? ಏರಿಯಾ ಆಫ್ ದ ಸ್ಪಿಯರ್ ಮಾಡಿದ್ರೆ ನಮ್ಗೆ ಏರಿಯಾ ಗೊತ್ತಾಗುತ್ತೆ. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಗೊತ್ತಲ್ವಾ ನಮ್ಗೆ? 4πr². ಸೊ ರೇಡಿಯಸ್ ಕೊಟ್ಟಿಲ್ಲ ನಮ್ಗೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಅಲ್ಲಿ ಹಾಫ್ ಇರುತ್ತೆ. ಸೊ ಡಯಾಮೀಟರ್ ಎಷ್ಟಿದೆ? 7 ಇದೆ, ಅದರಲ್ಲಿ ಹಾಫ್ ಇರುತ್ತೆ ಮೀಟರ್. ಓಕೆ, ಸೊ ಹಾಗೆ ಇಡೋಣ. ಇದು 4 ಇಂಟು ಪೈ ಅಂದ್ರೆ 22/7. ರೇಡಿಯಸ್ ಎಷ್ಟಿದೆ? 7/2 ಇಂಟು 7/2. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೋಬೇಕು. ಇನ್ನು ನೋಡಿ ಕ್ಯಾನ್ಸಲೇಷನ್ ಏನೇನು. 7 1s are 7. ಇನ್ನು 2 1s are 2 2s are. ಅಗೇನ್ 2 1s are 2 1s are. ಸೊ ಏನು ಉಳಿಯಿತು? 22 ಇಂಟು 7 ಉಳಿಯಿತು. ಮಲ್ಟಿಪ್ಲೈ ಮಾಡೋಣ. 7 2s are 14, 1 ಕ್ಯಾರಿ. ಅಗೇನ್ 7 2s are 14, ಪ್ಲಸ್ 1 15. ಸೊ ಏನ್ ಬಂತು? 154. ಏನಿದು? ಸರ್ಫೇಸ್ ಏರಿಯಾ ಆಗಿರೋದ್ ಕಾರಣ ಯೂನಿಟ್ಸ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೇಕು. ದಿಸ್ ಇಸ್ ದ ಆನ್ಸರ್. ಫೈಂಡ್ ದ ಏರಿಯಾ ಅಂತ ಹೇಳಿದಾರಲ್ವಾ, 154 ಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ 7th ಒನ್ ಏನ್ ಕೊಟ್ಟಿದ್ದಾರೆ. ಎ ಹೆಮಿಸ್ಫೆರಿಕಲ್ ಡೂಮ್ ಆಫ್ ಎ ಬಿಲ್ಡಿಂಗ್ ನೀಡ್ಸ್ ಟು ಬಿ ಪೇಂಟೆಡ್ ಇಫ್ ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ಡೂಮ್ ಈಸ್ 17.6 meter. Find the cost of painting it. Given the cost of painting is ₹5 per 100 centimeter square ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಈ ರೀತಿ ಒಂದು ಬಿಲ್ಡಿಂಗಿಗೆ ಡೂಮ್ ಇದೆ, ಅದು ಹೆಮಿಸ್ಫೆರಿಕಲ್ ಶೇಪ್ ಅಲ್ಲಿ ಇದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು? ಪೇಂಟಿಂಗ್ ಮಾಡ್ಬೇಕಿದೆ. ಓಕೆ, ಇದಕ್ಕೆ ಪೇಂಟಿಂಗ್ ಮಾಡ್ಬೇಕು. ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ಸರ್ಕಂಫರೆನ್ಸ್ ಆಫ್ ದ ಡೂಮ್ ಅಂತ ಕೊಟ್ಟಿದ್ದಾರೆ ಒಂದು. ಇನ್ನೊಂದು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ, ಕಾಸ್ಟ್ ಆಫ್ ಪೇಂಟಿಂಗ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇನ್ನು ₹5 per 100 square meter ಕಾಸ್ಟ್ ಅಂತ ರೇಟ್ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅದನ್ನ ಮಲ್ಟಿಪ್ಲೈಡ್ ಬೈ ರೇಟ್ ಮಾಡಿ ನಮ್ಗೆ ಕಾಸ್ಟ್ ಆಫ್ ಪೇಂಟಿಂಗ್ ಸಿಗತ್ತೆ. ಓಕೆ, ಫಸ್ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೇನ್ ಬೇಕು? ಫಾರ್ಮುಲಾ ಏನಿರುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ 2πr² ಅಲ್ವಾ? ಸೊ 2πr² ಅಂದ್ರೆ ನಮ್ಗೆ ರೇಡಿಯಸ್ ಬೇಕು, ಆದ್ರೆ ಇಲ್ಲಿ ರೇಡಿಯಸ್ ಕೊಟ್ಟಿಲ್ಲ ಅಲ್ವಾ? ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಅಂದ್ರೆ ನೋಡಿ ಈ ರೀತಿ ಹೆಮಿಸ್ಫೇರಿಕಲ್ ಶೇಪ್ ಅಲ್ಲಿ ಇದೆ ಅಲ್ವಾ? ಡೂಮು ನಾನು ರಿವರ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಲೆ ಏನಾಗಿದೆಯಲ್ಲ ಈ ಸರ್ಕಲ್ದು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಬೇಕಾಗಿರೋದೇನು? ರೇಡಿಯಸ್ ಬೇಕಿತ್ತು ಫಾರ್ಮುಲಾಗೆ, ಆದ್ರೆ ನಮಗೆ ಸರ್ಕಂಫರೆನ್ಸ್ ಕೊಟ್ಟಿರೋದ್ರಿಂದ ನಾವು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಬರ್ಕೊಳ್ಳೋಣ. ಸರ್ಕಂಫರೆನ್ಸ್ ಆಫ್ ದ ಬೇಸ್ ಎಷ್ಟು ಕೊಟ್ಟಿದ್ದಾರೆ? 17.6 ಮೀಟರ್. ಓಕೆ, ಇದ್ರದ್ದು ಫಾರ್ಮುಲಾ ಏನು? ಸರ್ಕಂಫರೆನ್ಸ್ ಆಫ್ ದ ಬೇಸ್, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಈ ಸರ್ಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ? ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನ್ ಫಾರ್ಮುಲಾ? 2πr. ಈಗ ನೋಡಿ ಇದು 17.6 ಮೀಟರ್ ಅಲ್ಲಿ ಇದೆ, ಆದ್ರೆ ಇಲ್ಲಿ ಅವ್ರು ಕೊಟ್ಟಿರೋ ಸೆಂಟಿಮೀಟರ್ ಅಲ್ಲಿ. ಸೊ ನಾವ್ ಇದನ್ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನೋಡಿ 1 meter is equals to 100 centimeter. ಇದು ನಮಗೆ ಗೊತ್ತು. ಸೊ 17.6 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಗತ್ತೆ ಅಂದ್ರೆ ಕ್ರಾಸ್ ಮಾಡ್ಬೇಕು ಯಾವಾಗ್ಲೂ.
ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 17.6 ಇಂಟು 100 ಮಾಡಿದೆ 2 zeros ಇಡಬೇಕು 176 ಇಡಬೇಕು 1 digit ಒಂದು ಪಾಯಿಂಟ್ ಇದೆ ಸೊ 1 digit ಒಂದು ಪಾಯಿಂಟ್ ಇಟ್ಟಿದೆ ಸೊ ಏನ್ ಬಂತು ಸೆಂಟಿಮೀಟರ್ ಅಲ್ಲಿ ನಮಗೆ 1760 ಸೆಂಟಿಮೀಟರ್ ಬಂತು. ಓಕೆ, ಈಗ ನಮಗೆ 2 ಇಂಟು ವ್ಯಾಲ್ಯೂಸ್ ಪುಟ್ ಮಾಡೋಣ. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ನಮ್ಗೆ ಗೊತ್ತಿಲ್ಲ, ಇದು ಆಸ್ ಯೂಶುವಲ್ ಹಾಗೆ. ಈಗ ಆರ್ ಇಸ್ ಈಕ್ವಲ್ಸ್ ಟು 1760 ಅಪಾನ್, ನೋಡಿ ಇದನ್ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ 7 ಮೇಲೆ ಹೋಗುತ್ತೆ, 22 ಇಂಟು 2 ಕೆಳಗೆ ಬರುತ್ತೆ ಅಲ್ವಾ. ಈಗ ಕ್ಯಾನ್ಸಲೇಷನ್ ಮಾಡೋಣ. 2 1s 2, 8s 16, ಅಗೇನ್ 1 ಉಳಿತು 16 ಆಯ್ತು, ಅಗೇನ್ 2 8s 0 ಅಲ್ವಾ. ಈಗ ನೋಡಿ ಮತ್ತೆ 22 ಇಂದ ಹೋಗುತ್ತೆ, 22 4s 88 ಅಲ್ವಾ. ಸೊ 22 1s 4s 88 0 ಇದೆ. ಸೊ ಏನ್ ಬಂತು 4 7s 28 ಅಂದ್ರೆ 280 ಬಂತು. ಏನಿದು ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ಸ್ ಟು 280 ಸೆಂಟಿಮೀಟರ್ ಬಂತು. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಈಗ ಕರ್ವ್ಡ್ ಸರ್ಫೇಸ್ ಆಫ್ ಡೂಮ್ ಏನು ಫಾರ್ಮುಲಾ, ಹೆಮಿಸ್ಫಿಯರ್ ಏನಿದೆ ಅದೇ ಬರೀಬೇಕು, 2πr². ಸೊ ನಮ್ಗೆ ಇಲ್ಲಿ ರೇಡಿಯಸ್ ಗೊತ್ತಾಯ್ತಲ್ವಾ, 2 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ 280 ಇಂಟು 280 ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕ್ಬೇಕು. ಈ ಕ್ಯಾನ್ಸಲೇಷನ್ ಏನೇನಾಗುತ್ತೆ, 7 1s 7, 4s 40s ಆಯ್ತು. ಓಕೆ, 0 ಇದೆ ಕಾರಣ. ಸೊ ಮಲ್ಟಿಪ್ಲೈ ಮಾಡೋಣ, 22 2s 44 ಆಯ್ತು, ಇಂಟು 40 ಇದೆ, ಇಂಟು 280. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡಬೇಕು. ಸೊ 44 ಇಂಟು 40, 0 ಹಾಗೆ ಇಡಿ, 4 4s 16, ಅಗೇನ್ 4 4s 16 ಪ್ಲಸ್ 1 17. ಇದಕ್ಕೆ 280 ಇಂದ ಮಲ್ಟಿಪ್ಲೈ ಮಾಡೋಣ. 0 0s 0, 8 0s 0, 8 6 48, 4 carry, 8 7s 56 plus 6 60, 8 1s 8 plus 6 14, double plus 2 zeros 0, 2 6 12, 1 carry, 2 7s 14 plus 1 15, 1 carry, 2 1s 2 plus 1 3. ಸೊ ಆ್ಯಡ್ ಮಾಡೋಣ, ಏನು ಬರುತ್ತೆ 8 2 9 4 ಬಂತು. ಓಕೆ, ಸೊ curved surface area is equals to 492800 centimeter square. This is the curved surface area. ಓಕೆ, ಈಗ ಅವ್ರೇನ್ ಕೇಳಿರೋದು ಕ್ವಶನ್, ಕಾಸ್ಟ್ ಆಫ್ ಪೇಂಟಿಂಗ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಾವು ಹಾಕೋಣ, ಕಾಸ್ಟ್ ಆಫ್ ಪೇಂಟಿಂಗ್ ಇಸ್ ಈಕ್ವಲ್ಸ್ ಟು, ಏನ್ ಮಾಡಬೇಕು ಫಾರ್ಮುಲಾ, ಏರಿಯಾ ಇಂಟು ರೇಟ್ ಅಲ್ವಾ. ಈ ಫಾರ್ಮುಲಾ ಹಾಕೊಂಡ್ರೆ ನಮಗೆ ಕಾಸ್ಟ್ ಬರುತ್ತೆ. ಏರಿಯಾ ಏನ್ ಬಂದಿದೆ 49280 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ 5/100 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರಲ್ವಾ, 5/100 ಹಾಕೋಬೇಕು. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ 2020 ಕ್ಯಾನ್ಸಲ್ ಆಯಿತು. ಇದನ್ನ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು, 4928 ಇಂಟು 5, 5 8s 40, 5 2s 10 plus 4 14, 5 9s 45 plus 1 46, 5 4s 20, 20 plus 4 24. ಸೊ ಏನ್ ಬಂತು ಕಾಸ್ಟ್ ಆಫ್ ಪೇಂಟಿಂಗ್ rupees 24640. ಇದೇನಿದು ಕಾಸ್ಟ್. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್.